ಯಾರಪ್ಪ ಇವರು? ನಮ್ಮ ಜಾಗದಲ್ಲಿ ಇವತ್ತು ನಮಗಿಂತ ಮುಂಚೆ ಬಂದು ಕೂತ್ಕೊಂಡ್ಬಿಟ್ಟವ್ರೆ. ನಿಮ್ಮಿಂದ ನನ್ನೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ತು ಸ್ವಾಮಿ. ಎಲ್ಲ ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ರಮೇಶಣ್ಣ, ಯಾರಿವರು ಸ್ವಾಮಿಗಳು? ಅವರು ಮಹಾನ್ ಕಾಲಜ್ಞಾನಿಗಳು. ಅವ್ರಿಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳ ಬಗ್ಗೆ ಅವರು ಭಾಳ ತಿಳ್ಕೊಂಡಿದ್ದಾರೆ. ನಮ್ಮೂರಿಗೆ ಬಂದಿರೋದೇ ನಮ್ಮ ಅದೃಷ್ಟ. ಸ್ವಾಮಿ ನಮಸ್ಕಾರ. ಬಾ ಮಗು, ಕುತ್ಕೋ. ಸ್ವಾಮಿ, ನನ್ನ ಮುಖ ನೋಡಿ ಏನನ್ನ ಹೇಳಿ ಸ್ವಾಮಿ. ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆ ಗಾಬರಿ, ನಿನ್ನ ಹಣೆ ಬರಹದಲ್ಲಿಲ್ಲ ನೌಕರಿ. ನಿನ್ನ ನೋಡಿದರೆ ಗೊತ್ತಾಗುತ್ತೆ ನೀನು ದೊಡ್ಡ ಸೋಂಬೇರಿ, ಅದಕ್ಕೆ ನಿನಗೆ ಸಿಗುತ್ತಿಲ್ಲ ಯಾವುದೇ ಚಾಕರಿ. ಅದೇನೋ ಹೇಳಿದ್ರಿ ಸ್ವಾಮಿ, ಬೈದ್ರೋ ಹೊಗಳಿದ್ರೋ ಗೊತ್ತಾಗ್ಲಿಲ್ಲ, ಆದರೆ ಕರೆಕ್ಟಾಗಿ ಹೇಳಿದ್ರಿ. ನಿನ್ನ ಹೆಸರೇನಪ್ಪ? ಗೋಪಾಲ ಸ್ವಾಮಿ. ಓ, ನಿಂದು ಕುಂಭರಾಶಿ. ಒಂದು ಮನೆಯಲ್ಲಿ ಮಂಗಳ, ಒಂದು ಮನೆಯಲ್ಲಿ ಗುರು ನಿನ್ನನ್ನು ಕಾಡ್ತಾ ಇದ್ದಾರೆ. ಅದಕ್ಕೆ ನಿನಗೆ ಈ ಎಲ್ಲ ಸಮಸ್ಯೆಗಳು ಬಂದಿರೋದು. ಈ ಸ್ವಾಮಿಗೆ ಹೆಂಗೆ ಗೊತ್ತಾಯ್ತು ನಮ್ಮ ಮನೆ ಮುಂದ್ಗಡೆ ಇರೋ ಮಂಗಳ ಪಕ್ಕದ ಮನೆಯಲ್ಲಿರೋ ಗುರು? ಹೌದು ಸ್ವಾಮಿ, ನಮ್ಮ ಮನೆ ಮುಂದ್ಗಡೆ ಇರೋ ಮಂಗಳ ಪಕ್ಕದ ಮನೆಯಲ್ಲಿರೋ ಗುರು ಜೊತೆ ಓಡಾಡೋದು ನೋಡಿ ನಾನು ಗಾಬರಿ ಆಗ್ಬಿಟ್ಟಿದ್ದೀನಿ. ನಿನ್ನ ಹೆಸರಲ್ಲೂ ಒಂದು ಸಮಸ್ಯೆ ಇದೆ. ನಿನ್ನ ಹೆಸರು ಗೋಪಾಲ ಆಗಿರೋದ್ರಿಂದ ಗೋಪಾಲ ಅಂದರೆ ದನ ಕಾಯನು ಅಂತ ಅರ್ಥ. ನೀನು ದನ ಕಾಯ ಕೆಲಸಕ್ಕೂ ಯೂಸ್ ಬರ್ತಿಲ್ಲ, ಅದಕ್ಕೆ ನೀನು ದನಪಾಲ ಅಂತ ಹೆಸರು ನಿನ್ನ ಚೇಂಜ್ ಮಾಡ್ಕೊ. ಅವಾಗ ನೀನು ದನ ಅಂದರೆ ದುಡ್ಡನ್ನ ಪಾಲನೆ ಮಾಡೋನಾಗ್ತೀಯ, ಅಂದರೆ ಶ್ರೀಮಂತ ಆಗ್ತೀಯ. ನಿನಗೆಲ್ಲ ಕಷ್ಟಗಳು ಹೋಗಿ ಸುಖ ಪ್ರಾಪ್ತಿ ಆಗುತ್ತೆ. ನಿನ್ನ ಜೀವನದಲ್ಲಿ ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲ ಸಿಗುತ್ತೆ. ಸರಿ ಸ್ವಾಮಿ, ನೀವು ಹೇಳ್ದಂಗೆ ಮಾಡ್ತೀನಿ. ಸ್ವಾಮಿ, ನನ್ನ ಫ್ರೆಂಡ್ ಬಂದ, ಅವನಿಗೂ ಹೇಳ್ರಿ ಸ್ವಾಮಿ. ಸೀನಾ ಬಾರೋ ಇಲ್ಲಿ, ಇವ್ರು ಭವಿಷ್ಯ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಇರೋದನ್ನ ಹಂಗೆ ಹೇಳ್ತಾರೆ, ಹೆಂಗಿತ್ತು ಹಂಗೆ ಹೇಳಿದಾರೆ ನನಗೆ. ಬಾ ನೀನು ಕೇಳು. ಸ್ವಾಮಿ ನಮಸ್ಕಾರ. ಬಾರಪ್ಪ, ಕುತ್ಕೋ ಬಾ. ಹೇಳಿ ಸ್ವಾಮಿ. ನೋಡಲು ಮಾತ್ರ ನೀನು ಮುಗ್ಧ, ಆದರೆ ನೀನು ದೊಡ್ಡ ಪ್ರಾರಬ್ಧ. ಹೌದಾ ಸ್ವಾಮಿ? ಸದ್ಯ ನಿಮ್ಗಾದ್ರೂ ಗೊತ್ತಾಯ್ತಲ್ಲ ಸ್ವಾಮಿ. ಈ ಕೈ ನೋಡಿ ಏನಾದರೂ ಹೇಳಿ ಸ್ವಾಮಿ. ನೀನು ಓದಿರುವುದು BCom, ನಿನಗೆ ಪಾಸ್ ಮಾಡಲು ಆಗುತ್ತಿಲ್ಲ ಯಾವುದೇ ಗೌರ್ಮೆಂಟ್ ಜಾಬ್ ಎಕ್ಸಾಮು. ಕಾರಣ ನಿನ್ನ ಜೊತೆಗಿರುವ ಈ ಟೀಮು. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನಿನಗೆ ಹಾಕಿಸಬೇಕು ಲಗಾಮು. ಕರೆಕ್ಟ್ ಸ್ವಾಮಿ, 100ಕ್ಕೆ 100 ಕರೆಕ್ಟಾಗಿ ಹೇಳಿದ್ರು ಸ್ವಾಮಿ. ಸ್ವಾಮಿ, ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಬರ್ತಾರೆ, ಅವ್ರಿಗೆ ಹೇಳಿ ಸ್ವಾಮಿ, ಚೆನ್ನಾಗಿ ಹೇಳ್ತೀರಾ ನೀವು. ಹೌದು ಸ್ವಾಮಿ, ನಮ್ಗಿಬ್ಬರಿಗೂ ಸಖತ್ತಾಗಿ ಹೇಳಿದ್ದೀರಾ, ಅವ್ರಿಗೂ ಹೇಳ್ರಿ. ಆಯಿತು, ನಿಮ್ಮ ಸಂತೋಷ, ಹಂಗೆ ಆಗಲಿ. ಬಂದ್ರು ಎಲ್ಲ ಸ್ವಾಮಿಗಳು ಭವಿಷ್ಯ ಚೆನ್ನಾಗಿ ಹೇಳ್ತಾರೆ, ನಿಮ್ದೇನ ಇದ್ರೆ ಕೇಳ್ರಿ ಸ್ವಾಮಿಗಳನ್ನ. ಅಲ್ಲೇ ನಿಂತ್ಕೊಳ್ರಪ್ಪ, ನಾನೇ ಹೇಳ್ತೀನಿ ನಿಮ್ಮ ಮುಖಗಳು ನೋಡಿ. ನಿನ್ನ ಹೆಸರೇನಪ್ಪ? ಸ್ವಾಮಿ ನನ್ನ ಹೆಸರು ಕಾರ್ತಿಕ್. ಓಹೋಹೋಹೋ, ಇವನು ಕಾರ್ತಿ ಹಾಳಾಗೋಗಿದ್ದಾನೆ ಪೂರ್ತಿ. ಇವನಿಗಿದೆ ಮಹಾನ್ ಕಳ್ಳನ ಕೀರುತಿ. ಅದಕ್ಕೆ ಅಲ್ಲವೇ ದಿನವೂ ಮನೆಯಲ್ಲಿ ಮಂಗಳಾರತಿ. ವಾವ್, ಏನು ಹೇಳಿದ್ರಿ ಸ್ವಾಮಿ, ಪಕ್ಕಾ ಕರೆಕ್ಟ್ ಸ್ವಾಮಿ. ಸ್ವಾಮಿ ಚೆನ್ನಾಗಿತ್ತು ನೀವು ಹೇಳಿದ್ದು. ಇವನ ಬಗ್ಗೆ ಹೇಳಿ, ಇವನ ಹೆಸರು ನಾಗ. ಲೋ ನಾಗ, ನಿನಗಿದೆ ಯಾವುದೋ ದೊಡ್ಡ ರೋಗ. ಸಿಕ್ಕಿದ ಕಡೆ ಎಲ್ಲ ಮಲಗ್ತೀಯಲ್ಲೋ ಜಾಗ. ಎದ್ದೇಳೋ ದಿನಾಲು ಬೆಳಗ್ಗೆ ಬೇಗ, ಆಗ್ತೀಯ ಉದ್ಧಾರ ನೀನವಾಗ. ಸ್ವಾಮಿ, ನನ್ನ ಹೆಸರು ಮಂಜ ಅಂತ, ನನಗೂ ಏನನ್ನ ಹೇಳಿ. ನಿನಗೆ ಭವಿಷ್ಯನೇ ಇಲ್ಲ ಕಣೋ ಮಂಜ. ಕುಡಿಯೋದು ಬಿಡ್ದಿದ್ರೆ ಈ ಗಲೀಜ. ಸ್ವಲ್ಪ ಕಡಿಮೆ ಮಾಡೋ ನಿನ್ನ ಮಜಾ, ಇಲ್ಲಾಂದರೆ ಬೇಗ ಸಾಯ್ತೀಯ, ಇದಂತೂ ನಿಜ. ಸ್ವಾಮಿ, ನಮ್ಮ ಬಗ್ಗೆ ಎಲ್ಲ ಹೇಳಿದ್ದಕ್ಕೆ ಧನ್ಯವಾದ, ಚೆನ್ನಾಗಿ ಹೇಳಿದ್ರಿ, ನಾವು ಬುದ್ಧಿ ಕಲಿತೀವಿ. ಸ್ವಾಮಿ ಒಬ್ಬರ ಬಗ್ಗೆ ಕೇಳ್ತೀನಿ, ಅದನ್ನು ಹೇಳ್ಬಿಡಿ ಸ್ವಾಮಿ. ಸ್ವಾಮಿ, ನಮ್ಮದು RCB ಮ್ಯಾಚ್ ಇದೆ ನಾಳೆ, ಈ ವರ್ಷ ನಾವು ಕಪ್ ಗೆಲ್ತೀವ ಅಂತ ಹೇಳ್ಬಿಡಿ ಸ್ವಾಮಿ. ಪಟ್ಟಿದಾರನಿಗೆ ಕೊಟ್ಟಿದ್ದಾರೆ RCBಯ ನಾಯಕತ್ವ. RCBಯ ಗೆಲುವಿಗೆ ಬೇಕು ವಿರಾಟ್ ಕೊಹ್ಲಿಯ ಬ್ಯಾಟಿನ ಸತ್ವ. ಬೌಲರ್ಗಳು ಹಾಕಬಾರದು ಬೌಲಿಂಗ್ ಯದ್ವಾ ತದ್ವಾ, ಆಗ ಸಿಗುವುದು RCBಗೆ ಕಪ್ಪಿನ ಮಾಲೀಕತ್ವ. ಆಹಾ, ಏನು ಹೇಳಿದ್ರಿ ಸ್ವಾಮಿ. ಸಿಗಲ್ಲ ನಿಮ್ಮಂಥ ಜ್ಞಾನಿ, ಸುತ್ತಿದ್ರೂ ಈ ಭೂಮಿ. ನಿಮ್ಮ ಮಾತುಗಳೇ ಪರಿವರ್ತನೆಯ ಸುನಾಮಿ. ಸ್ವರ್ಗವಾಯಿತು ಇಂದು ನಮ್ಮ ಜನ್ಮಭೂಮಿ. ಗೆಳೆಯರೇ, ನಮ್ಮ ವಿಡಿಯೋ ಪೂರ್ತಿ ನೋಡಿ, ಇಷ್ಟವಾದರೆ ಲೈಕು ಶೇರು ಮಾಡಿ. ಕೊನೆಗೆ ಹೋಗುವಾಗ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.